ವಾವ್, ಎಂತ ವಾವ್. ಇವತ್ತು ಬಿಟ್ಟರ್ ಸ್ವೀಟ್ ದಿನ ಇವಳಿಗೆ. ಯಾಕೆ? ಅಲ್ಲ ನಿನ್ನ ಮೊಬೈಲಾ? ಮೊಬೈಲ್ ಒಡೆದೋಗಿದಲ್ಲ ಊಟಿಗೆ ಹೋಗುವಾಗ. ಇವತ್ತು ಒಡ್ದು ಹೋಗಿದ್ದಲ್ಲ, ಒಡ್ದು ಹಾಕಿದ್ದು. ಅದೇ ಹಾಗೆ ಹೇಳ್ಬೇಡ ಮರ, ಕೈಯಿಂದ ಬಿದ್ದದೇಳು ರೋಡಲ್ಲಿ. ಆದ್ರೂ ಬೀಳ್ಸಿದ್ದೇವೆ ಅಲ್ಲ. ಹೌದು. ಊಟಿ ಖರ್ಚಿಗಿಂತ ಜಾಸ್ತಿ ನನ್ನ ಮೊಬೈಲ್ ಇಂದ ಎಂತ ಇವತ್ತು ಒಂದು ಕೋಪದಲ್ಲಿ ನನ್ಗೆ ಚಿಲ್ಲಿ ತಿನ್ನಿಸ್ತಾ ಇದ್ದಾಳೆ ಅವಳು. ನೋಡಿ ಇವತ್ತು ಚಿಲ್ಲಿ ಫ್ರೈ. ಏನಿಲ್ಲ, ಇವತ್ತು ಪ್ರಾನ್ಸ್ ಹಿಂಗ ಉದ್ದ. ಹಿಂಗ ಅಂದ್ರೆ ಇದು ಅದ್ರದ್ದು ಕರಿ ಆಯ್ತಾ, ಪ್ರಾನ್ಸ್ ಕರಿ. ನೋಡಿ 1.5 kg ಪ್ರಾನ್ಸ್ ಉಂಟಿಲ್ಲಿ. ಮೀಡಿಯಂ ಸೈಜ್, ಸಣ್ಣ ಸಣ್ಣದು ಆಯ್ತಾ. ಅದೆಂತ ಮೀಡಿಯಂ ಸೈಜ್ ಸಣ್ಣ ಸಣ್ಣದಂದ್ರೆ? ಅಂದ್ರೆ ಹಾಗೆ ಸಣ್ಣದು ಉಂಟಲ್ಲ ಹಾಗೆ. ಸಣ್ಣದಂದ್ರೆ ಇನ್ನೂ ಚಿಕ್ಕದಿರ್ತದೆ ಮಾರೆ. ಇದು ನೋಡಿ ಮೀಡಿಯಂ ಸೈಜ್. ಇದು ಗುಂಡು ಚಿಲ್ಲಿ ಉಂಟಲ್ಲ, ರೌಂಡ್ ರೌಂಡ್ ಗುಂಡು ಚಿಲ್ಲಿ, ಅದೊಂದು 10-12 ಚಿಲ್ಲಿ ಆಯ್ತಾ. ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಆಯಿತಾ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನಾನು ಮ್ಯಾಂಗ್ಳೂರಿಗೆ ಬಂದ ಮೇಲೆ ಎಲ್ಲರೂ ಪ್ರಾನ್ಸ್ ಹಿಂಗ ಉದ್ದ ಟೇಸ್ಟ್ ಮಾಡಿದ್ಯಾ ಅಂತ ಕೇಳ್ತಿದ್ರು. ಸೊ ನಾನು ಯಾರ ಹತ್ರ ಹೋಗಿ ಟೇಸ್ಟ್ ಮಾಡಲಿಲ್ಲ, ನಾನೇ ಯೂಟ್ಯೂಬನ್ನು ನೋಡಿ ಕಲಿತು ಮಾಡಿ ಟೇಸ್ಟ್ ಮಾಡಿದ್ದೆ. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ನಿಮಗೆ ಸಹ ಎಲ್ರಿಗೂ ಗೊತ್ತಾಗಲಿ ಅಂತ, ಯಾರು ತಿನ್ನಲಿಲ್ಲ ಅವರಿಗೆ ಆಯಿತಾ. ಎಂತಂದರೆ ಮೀಡಿಯಮ್ ಸೈಜ್ ಇದು ಕೋಕೋನಟ್ಟನ್ನು ತುರಿದಿಟ್ಕೊಂಡಿದ್ದೇನೆ, ಮತ್ತು ಒಂದು ಟ್ಯಾಮರಿನ್ ಹುಣಸೆ ಹಣ್ಣು, ಇದೊಂದೆಷ್ಟು ಮಾರ್ಬಲ್ ಸೈಜ್, ಸ್ವಲ್ಪ ಇದು ಮಾರ್ಬಲ್ ಸೈಜ್ ಅಂತ ಹೇಳುದು ಹಾಗೆ, ಮತ್ತು ಚಿಲ್ಲಿ 3 ಮತ್ತು ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ತೇನೆ. 3 ಮಿಕ್ಸಿಗೆ ಹಾಕಿ ಮತ್ತೆ ವಾಪಸ್ ತೋರಿಸ್ತೇನೆ. 1.5 kg ಪ್ರಾನ್ಸ್ ಅಂತ ತೆಗೆದಿದ್ದೇವೆ ನಾವಿಲ್ಲಿ. ಈಗ ಇದ್ರಲ್ಲಿ ಹಾಕ್ಲ ದೊಡ್ಡದ್ರಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಒಳ್ಳೆ ಗಮ್ಮತ್ತಾಗಿತ್ತಲ್ಲ. ಕೆಲವೊಮ್ಮೆ ಗಂಡ ಹೇಳಿದ್ದು ಕೇಳ್ಬೇಕಂತ ಹೇಳ್ತಾರೆ. ಎಂತಕ್ಕೆ ಹೇಳಿದ್ರಿ? ಎಂತ ನೋಡಿ ಈಗ ಇಲ್ಲಿ ಮ್ಯಾಜಿಕ್ ಆಗ್ತಾ ಉಂಟು. ಟ್ರಾನ್ಸ್ಫರ್ ಬೇಡ ಮಾರ, ಅಲ್ಲ ತೋರಿಸ್ಬೇಕಲ್ಲ. ಚಿಕ್ಕ ಮಿಕ್ಸಿ ಯೂಸ್ ಮಾಡಿದ್ರೆ ಹೀಗೆ ಆಗ್ತದೆ. ಬೇಡ, ದೊಡ್ಡ ಜಾರಿ ತಗೊಳ್ತೇನೆ ಮಾರೆ. ಸ್ವಲ್ಪ ಕರಿ ಮಾಡುವವರು ಹಾಫ್ ಹಾಕೊಂಡ್ರೆ ಸಾಕಾಗ್ತದೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ 1.5 kg ಪ್ರಾನ್ಸ್ ಉಂಟಲ್ಲ. ಮತ್ತೆಂತ ಅಂದ್ರೆ ಇಬ್ಬರಿಗೆ ಬೇಕಾಗ್ತದೆ. ಆಚೆಗೆ ಉಳಿಯುವುದಿಲ್ಲ. ನೀವೇ ಕಾಲ್ ಮಾಡ್ತಾರ? ನನಗೆ ಪ್ರಾನ್ಸ್ ಅಂದ್ರೆ ಜೀವ. ಜೀವ ನಾನಲ್ಲ ಅಲ್ಲ, ನೀನು ನನ್ನ ಜೀವ, ನನ್ನ ಎಲ್ಲ ನೀನೆ. ಇದು ಪ್ರಾನ್ಸ್ ನನ್ನ ಜೀವ ಮಾತ್ರ. ಓಕೆ, ಈಗ ಅದು ಮಾರ್ಬಲ್ ಅಂತ ಹೇಳ್ಬೇಡಿ ಮಾರೆ. ಹುಣಸೆ ಹಣ್ಣು ಎಷ್ಟು? ಒಂದು 10 to 12 ಚಿಲ್ಲಿ ಆಯ್ತಾ. ಅದು ಮಾಡಿ ಮಾಡಿ ಮತ್ತೆ ಗೊತ್ತಾಗ್ತಲ್ಲ. ಡ್ರೈ ರೋಸ್ಟ್. ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕೊಳ್ಳಿ. ಇದೇ ಬೇಕಂತ ಇಲ್ಲ, ಬ್ಯಾಡ್ಗಿ ಚಿಲ್ಲಿ ಎಲ್ಲ ಆಗ್ತದೆ ಆಯ್ತಾ. ಇದು ಯಾವುದು ಮತ್ತೆ? ಇದು ಗುಂಡು ಚಿಲ್ಲಿ. ಇದು 1/4 ಸ್ಪೂನು ಹಾಕು ಅಷ್ಟೇ. ಹಿಂಗು ಇಲ್ವಾ? ಹಿಂಗ್ ಲಾಸ್ಟಿಗೆ ಮಾರ್ರೆ, ಇರಿ, ಅರ್ಜೆಂಟ್ ಮಾಡಬೇಡಿ. ತುಂಬಾ ಈಸಿ ಅಲ್ಲ. 4 ಐಟಮ್ ಹಾಕಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಅರ್ಧದಿಂದ 3/4 ಗ್ಲಾಸ್ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೋಕೋನಟ್ ಜಾಸ್ತಿ ಉಂಟಲ್ಲ, ಹಾಗೆ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೇನೆ. ಆಲ್ಮೋಸ್ಟ್ ನಾನು ಒಂದು 1.5 ಗ್ಲಾಸ್ ನೀರು ಹಾಕಿದ್ದೇನೆ. ನೋಡಿ ಹೀಗೆ ಪೇಸ್ಟ್ ಆಗಿದೆ. ಅಲ್ಲಾಡಿಸ್ಬೇಡ ಮಾರೆ. ಹಾಗೆ ಹೀಗೆ ಆಗ್ಬೇಕು ಪೇಸ್ಟ್. ಓಕೆ, ಎಷ್ಟು ಎಣ್ಣೆ? ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತೇನೆ. ಆಯ್ತು, ಭಯಂಕರ ಬಿಸಿ ಆಯ್ತು. ಓಕೆ, ಈಗ ಇದಕ್ಕೆ ನೋಡಿ ಎಂತ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ. ಇದಕ್ಕೀಗ ಈ ಮಸಾಲವನ್ನ ಹಾಕೊಳ್ಬೇಕಾಯ್ತಾ. ಸ್ವಲ್ಪ ಸೈಡಿಗೆ ಹೋಗಿ ಪುಸ್ ಮಾಡ್ಲಿಕ್ಕೆ ಉಂಟು. ಇದು ಮಸಾಲ ಈಗ ಎಂತ ಹೀಗೆ ಸ್ವಲ್ಪ ಫ್ರೈ ಮಾಡ್ತೇನೆ. ಮತ್ತೆ ನೀರು ಹಾಕ್ಬೇಕೀಗ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಹಾಕೊಳ್ಳಿ. ಹೇಳಿ ಮಾರ್ರೆ, ಉಪದ್ರ ಕೊಡುದು. ಈಗ ಇದಕ್ಕೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕುದು ಯಾವ್ದಾದ್ರು ಹಾಕ್ಬಹುದು. ಆಕ್ಚುಲಿ ಇನ್ನೊಂದು ಸಾಲ್ಟ್ಗಿಂತ ಇದು ಕಲ್ಲುಪ್ಪು ತುಂಬಾ ಒಳ್ಳೇದು ಆಕ್ಚುಲಿ. ಅದು ಮುಗಿಸ್ಲಿಕ್ಕೆ ನೋಡುದಂತ ಅಪ್ಪ ಹೇಳಿದ್ದಾರೆ, ಯಾವತ್ತು ಯಾವುದೇ ಐಟಮ್ ಇಲ್ಲಿ ಖಾರ ಮತ್ತೆ ಉಪ್ಪನ್ನ ಜಾಸ್ತಿ ಆದ್ರೆ ಕಮ್ಮಿ ಮಾಡ್ಲಿಕ್ಕೆ ಕಷ್ಟ ಅಲ್ಲ, ಬಟ್ ಕಮ್ಮಿ ಆದ್ರೆ ಜಾಸ್ತಿ ಮಾಡ್ಬೋದಲ್ಲ. ಆಲ್ರೆಡಿ ಖಾರ ಜಾಸ್ತಿ ಇದ್ರೆ ಎಂತ ಮಾಡುದು? ತುಪ್ಪ ಹಾಕ್ಬೇಕಾ? ಇದೆಂತ? ಇದು ಹೀಂಗ್ ಉಂಟಲ್ಲ,
ಅದಕ್ಕೆ ನೀರು ಹಾಕಿ ಹೀಗೆ ಮಿಕ್ಸ್ ಮಾಡ್ತಿದ್ದೇನೆ, ಅದು ಕರಗಬೇಕು. ಪ್ರಾನ್ಸ್ ಫೇವ್ರೆಟ್. ಯಾರದು ನಿಮ್ದ? ನಮ್ಮದು, ನಿಂದು, ನನ್ನ ತಾಯಿದು, ಎಲ್ಲರದು ಫೇವ್ರೆಟ್ ಪ್ರಾನ್ಸ್. ಆಕ್ಚುಲಿ ನಾನು ಟರ್ಮರಿಕ್ ಹಾಕಿ ಪ್ರಾನ್ಸ್ ಅನ್ನು ತೊಳೆದಿದ್ದೇನೆ, ಸ್ಮೆಲ್ ಬರಬಾರ್ದಂತ. ಸೊ ಅದು ಅಲ್ಲಿ ಎಲ್ಲೋ ಕಾಣ್ತಾ ಉಂಟು, ಮತ್ತೇನು ಅನ್ಕೊಳ್ಬೇಡಿ. ಸೂಪರ್, ಖುಷಿ ಆಗ್ತದೆ ನೋಡುವಾಗ. ಈಗ ಕುದಿ ಬರ್ತಾ ಇದೆ, ಅದಕ್ಕೆ ಲಾಸ್ಟ್ ಉದ್ದ ಹೀಗೆ ಹಾಕೊಳ್ತಾ ಇದ್ದೇನೆ. ಕೆಲವರು ಹಿಂಗುಂಟಲ್ಲ ಅದು ಪೌಡರ್ ತಗೊಳ್ತಾರೆ, ಕೆಲವರು ಅದೆಂತ ಹೇಳ್ತಾರೆ ಸ್ಟಿಕ್ಕಿ ಥರ ಬರ್ತದಲ್ಲ, ಎಂತ ಹೇಳೋದು ಅದು, ಇರಲಿ ಅದು ಯಾವುದೇ ಇರಲಿ, ಸ್ವಲ್ಪ ಅದು ಕರ್ಗಿಸಿ ಹೀಗೆ ಹಾಕಿದ್ರೆ ಆಯ್ತಾಯ್ತಾ, ಅಷ್ಟೇ. ಮತ್ತೆ ಮಿಕ್ಸ್ ಮಾಡಿ ಬೇಡಿ ಆಯ್ತಾ. ಈಗ ಲಾಸ್ಟಿಗೆ ಕುದಿ ಬರ್ತಾ ಉಂಟು, ಸ್ವಲ್ಪ ಇಲ್ಲೇ ಎಣ್ಣೆ ಹಾಕಿ ಬೇಡುವ. ಸಾಕು, ಅದೇ 1 ಸ್ಪೂನ್ ಹಾಕ್ಲೂ ಇಲ್ಲ, ಅರ್ಧ ಸ್ಪೂನ್, ಅದು ಪರಿಮಳ ಬರ್ತದೆ, ಹೀಗೆ ಒಳ್ಳಾಗ್ತದೆ ಆಗ. ಆಯ್ತಾ ಪ್ಲೇಟಲ್ಲಿ. ಓಕೆ, ಈಗ ಇದಾಗಿದೆ, ಸರ್ವ್ ಮಾಡುವ. ಓಹೋ ಇದಂತ ಮಾರೆ ಭಯಂಕರ ಪ್ಲೇಟಿಂಗ್, ಭಯಂಕರ ಎಂತ ಉಂಟು ಅಲ್ಲ ಹಾಗೆ ಅಲ್ಲ, ಅಂದ್ರೆ ಪ್ರಾನ್ಸ್ ನೋಡು ಒಂದೊಂದೊಂದೊಂದು ತೇಲ್ತಾ ಉಂಟು. ಓಕೆ, ಈಗ ಟೇಸ್ಟ್ ಮಾಡಿ ಹೇಳು ಹೇಗೆ ಆಗಿದೆ ಅಂತ. ಯಾರು ನೀನು ಟೇಸ್ಟ್ ಮಾಡೊಮ್ಮೆ, ಮಾಡಿದ್ ನೀನಲ್ಲ. ಫಸ್ಟ್ ನೀವು, ಅದಾದ ಮೇಲೆ ನಾನು. ಇಲ್ಲಿ ಬನ್ನಿ, ಊಟ ಮಾಡಿ ಈಚೆ ಬನ್ನಿ. ಓಕೆ, ಈಗ ಅವರು ಟೇಸ್ಟ್ ನೋಡಿ ಹೇಳ್ತಾರೆ. ನೀನ್ ಬ್ಲರ್ರೆ. ಯಾಕೆ ನಾನು ಬ್ಲರ್ ಬರುದು? ಒಳ್ಳೆದಾಗಿದೆ. ಪ್ರಾನ್ ಕೊಡ ಒಟ್ಟಿಗೆ. ಅದ್ರ ಬದಲು ನೀವೇ ಊಟ ಮಾಡ್ಬೋದಲ್ಲ, ಅದು ಕೊಡ ಇದು ಕೊಡ ಅನ್ನೋ ಬದಲು. ಒಳ್ಳೆದ, ಎಷ್ಟು ಸಹ ತಿನ್ಬೋದು ಇದು. ಇದು ಮುಖ ನೋಡಿ, ಹೇಗೆ ಉಂಟು? ಒಳ್ಳೆದುಂಟಾ? ಒಳ್ಳೆದಾಗಿದೆ ಅಲ್ಲ, ಎಷ್ಟು ಸಹ ತಿನ್ಬೋದಲ್ಲ. ತುಂಬಾ ಸಿಂಪಲ್, ತುಂಬಾ ಒಳ್ಳೆ ಟೇಸ್ಟ್, ಮನೇಲಿ ಇರುವುದೇ ಐಟಮ್, ಹೌದಲ್ಲ? ಪ್ರಾನ್ಸ್ ಬಿಟ್ಟು ಮನೇಲಿ ಎಕ್ವೇರಿಯಂ ಇದ್ರೆ ಅಲ್ಲಿಂದ ತಕೊಂಡು ಎಕ್ವೇರಿಯಂ ಪ್ರಾನ್ಸ್ ಇರ್ತದಾ? ಹೇಳಲಿಕ್ಕೆ ಆಗುದಿಲ್ಲ, ಏನಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಕ್ವಿಕ್ ರೆಸಿಪಿ, ಬಟ್ ನಂಗೆ ಗೊತ್ತಿಲ್ಲ, ವಿಡಿಯೋ ಉದ್ದ ಇದ್ದರೆ ಇವಳ ತಪ್ಪು. ಸೊ ಕ್ವಿಕ್ ರೆಸಿಪಿ ಯಾರು ಸಹ ಮಾಡ್ಬೋದು, ನಾನು ಸಹ ಮಾಡ್ಬೋದು, ಬಟ್ ನಾನು ಮಾಡೋದಿಲ್ಲ. ಯಾಕಂದರೆ ನಾನಿದ್ದೇನಲ್ಲ, ಅದಕ್ಕೆ ಅವ್ರು ಮಾಡೋದಿಲ್ಲ. ಸೊ ನಾನು ಮಾಡ್ತೇನೆ, ತುಂಬ ಇಷ್ಟ, ತಿಂತೇನೆ. ಅದು ಬಟ್ ಫಸ್ಟ್ ವರ್ಕೌಟ್ ಮಾಡಿ ಬಂದ ಸ್ನಾನ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಲ್ಲಿ ಹಿಂದೆ ಚಪ್ಪಲೆಲ್ಲ ಬರ್ತಾ ಉಂಟು ಮಾರ್ರೆ ನಿಮ್ಮ. ಆಯ್ತಾಯ್ತು, ನಮ್ಮದು, ನನ್ನ ಹತ್ರ ಇರೋದು 1-2 ಚಪ್ಪಲ್, ಇವಳ ಹತ್ರ ಒಂದು 6 ಚಪ್ಪಲ್ ಉಂಟು. ಅಬ್ಬಾ, ಆಯ್ತು, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್.